ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಸೊ ನಾನು ಇವತ್ತೊಂದು ಡಿಫ್ರೆಂಟ್ ವಿಡಿಯೋ ಮಾಡೋಣ ಅಂತ ತೋರಿಸ್ತಿದ್ದೀನಿ ನೋಡಿ. ಸೊ ಇದು ಮಾವಿನಕಾಯಿ. ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಸೊ ಈ ಮಾವಿನಕಾಯಿ ಸೀಸನಲ್ಲಿ ನಿಮಗೊಂದು ಮಾವಿನಕಾಯಿ ರೆಸಿಪಿ ಮಾಡಿ ತೋರಿಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಸೊ ನೋಡಿ, ಈ ಥರ ಒಂದು ಪೀಲರ್ನಿಂದ ಮಾವಿನಕಾಯಿ ಸಿಪ್ಪೆನ ತೆಗೆದುಕೊಳ್ತಿದ್ದೀನಿ. ಸೊ ಟೋಟಲ್ಲಾಗಿ ಮಾವಿನಕಾಯಿ ಸಿಪ್ಪೆನೆಲ್ಲನೂ ತೆಗೆದುಕೊಳ್ಳಿ. ಮಾವಿನಕಾಯಿ ಸಿಪ್ಪೆ ಎಲ್ಲ ತೆಗೆದುಕೊಂಡ ನಂತರ ಇದನ್ನು ನೀವು ಹೆರಿಮನೆಯಲ್ಲಿ ಹೆರಿಬಹುದು, ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಬೋದು. ನಾನು ಇದನ್ನು ಪೀಸ್ ಮಾಡ್ಕೊಳ್ತಿದ್ದೀನಿ, ಹೆರಿಮನೆಯಲ್ಲಿ ಹೆರಿತಿಲ್ಲ. ನೀವು ಬೇಕಾದರೆ ಹೆರಿಮನೆಯಲ್ಲಿ ಹೆರ್ಕೊಳ್ಬೋದು. ವಿಡಿಯೋ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಈಗ ಹೇಗಿದ್ದರೂ ಮಾವಿನಕಾಯಿ ಸೀಸನ್ ಇದೆ ಅಲ್ವಾ, ಸೊ ನೀವು ಮನೇಲೇ ಟ್ರೈ ಮಾಡ್ಕೊಳ್ಬೋದು. ಏನಿಲ್ಲ, ಮನೇಲಿರುವಂಥ ಐಟಮಲ್ಲೇ ಮಾಡುವಂಥದ್ದು, ಏನು ಡಿಫ್ರೆಂಟ್ ಇಲ್ಲ. ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಮ್ಮೆ ನೀವು ಟೇಸ್ಟ್ ಮಾಡಿ ನೋಡ್ಬೋದು, ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡ್ಬೋದು. ಬೇಕಾದಾಗೆ ರೊಟ್ಟಿಗೆ, ಚಪಾತಿಗೆ, ಹಾಗೆ ಪೂರಿಗೆ, ನೀವು ಯಾವುದಕ್ಕೆ ಬೇಕಾದರೂ, ಬಿಸಿ ಅನ್ನಕ್ಕೆ ಸಹ ಈ ಚಟ್ನಿ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ, ಅದರ ಟೇಸ್ಟೇ ಬೇರೆ. ಸೊ ನೋಡಿ, ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೆರಿಮನೆ ಇದ್ದರೆ ಹೆರ್ಕೊಳ್ಬೋದು. ನಾನು ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತಿದ್ದೀನಿ. ಸೊ ಆಲ್ ಓವರ್ ಎಲ್ಲ ಮಾವಿನಕಾಯಿನ ತಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಾಡುವಂಥ ರೆಸಿಪಿ ಇದು. ತುಂಬಾ ಸಖತ್ತಾಗಿರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡ್ತೀರಲ್ವ, ಲೈಕ್ ಮಾಡಬೇಡಿ, ಮರಿಬೇಡಿ ಲೈಕ್ ಮಾಡೋದನ್ನು. ನೋಡಿ, ಈ ಥರ ಪೀಸ್ ಮಾಡಿಕೊಂಡೆ. ಸೊ ನಾನು ಇದನ್ನು ಇನ್ನು ಕಾರು ಕಲ್ಲಲ್ಲಿ ಜಜ್ತೀನಿ. ನೀವು ಮಿಕ್ಸರ್ ಇದ್ದರೆ ಮಿಕ್ಸರಲ್ಲಿ ಮಾಡ್ಕೊಳ್ಬೋದು, ಆದರೆ ಕಾರು ಕಲ್ಲಲ್ಲೇ ಜಜ್ತಿದ್ದೀನಿ ನಾನು. ಈ ಖಾರದ ಕಲ್ಲಲ್ಲಿ ಜಜ್ಜೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮಿಕ್ಸರಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಬೇಕಾದರೆ ನೀವು ಮಾಡ್ಕೊಂಡು ನೋಡಿ. ಈ ಥರ ಖಾರದ ಕಲ್ಲಿದ್ದರೆ ಜಜ್ಕೊಂಡು ನೋಡ್ಬೋದು, ಹಾಗೆ ಮಿಕ್ಸರಲ್ಲೂ ಹಾಕ್ಕೊಂಡು ನೋಡ್ಬೋದು. ಅದೊಂಥರ ಟೇಸ್ಟೇ ಬೇರೆ ಕೊಡುತ್ತೆ. ಈ ಕಲ್ಲಲ್ಲಿ ಜಜ್ಜಿ ತಿನ್ನೋದ್ರ ಇರುತ್ತಲ್ಲ, ತುಂಬ ಸಖತ್ತಾಗಿರುತ್ತೆ. ಇನ್ನೊಂದು ಏನು ಹೇಳ್ತಿದ್ದೆ ಅಂದರೆ, ಈ ವಿಡಿಯೋ ನೋಡ್ತೀರಲ್ವ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹಾಗೆ ಶೇರ್ ಮಾಡೋದ್ರಿಂದ ಹಣ ಕಟ್ಟಾಗತ್ತೇನೋ ಅಂತ ಒಬ್ಬರೊಬ್ಬರಿಗೆ ಅನುಮಾನ ಇರುತ್ತೆ. ಅನುಮಾನದಿಂದ ಸಬ್ಸ್ಕ್ರೈಬೇ ಮಾಡಲ್ಲ, ವೀಡಿಯೋಸ್ಗಳನ್ನು ನೋಡ್ತಾರೆ, ಹಾಗೆ ಸುಮ್ಮನೆ ಬಿಟ್ಬಿಡ್ತಾರೆ. ಸೊ ಆ ಥರ ಮಾಡಬೇಡಿ. ಅದೇನು ಕಟ್ ಆಗೋದಿಲ್ಲ, ನಿಮ್ಮದು ಅಮೌಂಟ್ ಏನು ಕಟ್ ಆಗೋದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮಂಥ ಬಿಗಿನರ್ಸರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸುಮ್ಮನೆ ನೋಡೋದಕ್ಕಿಂತ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ. ಏನು ಟೆನ್ಷನ್ ಮಾಡುವಂಥದ್ದು ಏನಿಲ್ಲ, ನಿಮ್ಮದೇನು ಅಮೌಂಟ್ ಕಟ್ ಆಗೋದಿಲ್ಲ. ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ನೋಡಿ, ಈ ಥರ ಸಣ್ಣದಾಗಿ ಜಜ್ಕೊಳ್ಳಿ. ಯಾಕಂದರೆ ಮೊದಲೇ ಮಾವಿನಕಾಯಿ ಜಜ್ಕೊಳ್ಳೋದ್ರಿಂದ ಅದು ತುಂಬ ಈಸಿ ಆಗುತ್ತೆ.
ಈಗ ಹೇಗಿದ್ರು ಮಾವಿನಕಾಯಿ ಸೀಸನ್ ಅಲ್ವಾ, ಸೊ ಅದಕ್ಕೆ ನಾನು ನಮ್ಮ ಅತ್ತೆಯವರು ಮಾವಿನಕಾಯಿ ತಂದಿದ್ದರು. ಸೊ ಯಾಕೆ ವೇಸ್ಟ್ ಮಾಡೋದು, ಅಂದರೆ ಮಕ್ಕಳೆಲ್ಲ ಹುಳಿ ತಿಂತಾರಲ್ವ, ಸೊ ಅದ್ರ ಬದಲು ಈ ಥರ ಚಟ್ನಿ ಮಾಡೋದ್ರಿಂದ ಎಲ್ಲರೂ ಮನೆ ಮಂದಿ ಎಲ್ಲ ತಿನ್ಬೋದು. ಸೊ ಅದಕ್ಕೆ ನಾನು ಮಾಡ್ತಿದ್ದೀನಿ ನೋಡಿ. ಸೀಸನಲ್ಲಿ ಎಲ್ಲ ಸೀಸನನ್ನು ಎಲ್ಲ ಥರ ಮಾಡಿ ತಿನ್ನಬೇಕು. ನಾನು ಮೊನ್ನೆ ತಾನೇ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದೆ, ಅದರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇದು ಮಾವಿನಕಾಯಿ ಚಟ್ನಿದು ಮಾಡ್ತಿದ್ದೀನಿ. ನೋಡೋಣ, ನೆಕ್ಸ್ಟ್ ಮಾವಿನಕಾಯಿ ಚಿತ್ರಾನ್ನ ಮಾಡೋ ವೀಡಿಯೋ ಸಹ ಹಾಕ್ತೀನಿ, ನೋಡಿ ಟ್ರೈ ಮಾಡ್ಕೊಳ್ಬೋದು, ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇದು ಮಾವಿನಕಾಯಿ ಸೀಸನ್ ಅಲ್ವಾ, ಹೇಗಿದ್ದರೂ ಮಾವಿನಕಾಯಿ ಸಿಗತ್ತೆ. ಸೊ ಅದರಿಂದ ಈ ಥರ ಡಿಶ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಸಖತ್ತಾಗಿರತ್ತೆ. ನೋಡಿ, ಈ ಥರ ಪೂರ್ತಿಯಾಗಿ ಸಣ್ಣದಾಗಿ ಜಜ್ಕೊಳ್ಳಿ. ಮೊದಲಿಗೆ ಜಜ್ಕೊಳ್ಳೋದ್ರಿಂದ ಸಣ್ಣಗೆ, ನಂತರ ಅದು ಇದಾಗೋದಿಲ್ಲ, ಯಾಕಂದರೆ ನಿಮಗೆ ತೊಂದರೆ ಕೊಡೋದಿಲ್ಲ ಜಜ್ಜೋದಕ್ಕೆ. ನೀವು ಮೊದಲಿಗೆ ಎಲ್ಲ ಐಟಮ್ಸ್ ಹಾಕಿ ಜಜ್ಜಿದರೆ ಬೇಗ ಸಣ್ಣ ಆಗೋದಿಲ್ಲ. ಸೊ ಅದಕ್ಕೆ ಮೊದಲಿಗೆ ಮಾವಿನಕಾಯಿನ ಸಣ್ಣಗೆ ಜಜ್ಕೊಂಡು ನಂತರ ಅದರದ್ದು ಐಟಮ್ಸ್ ಎಲ್ಲ ಹಾಕ್ಕೊಂಡು ಜಜ್ಕೊಂಡ್ರೆ ಬೇಗ ಸಣ್ಣದಾಗುತ್ತೆ. ನೋಡಿ, ಆಲ್ಮೋಸ್ಟ್ ಸಣ್ಣದಾಯಿತು, ಸಣ್ಣ ಆಯಿತು ಚಟ್ನಿ. ಸೊ ಇನ್ನು ಇದಕ್ಕೆ ಐಟಮ್ಸ್ ಹಾಕ್ಕೊಳ್ಳೋಣ. ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಈ ಥರ ಕಲ್ಲಿಲ್ಲ ಅಂದರೆ ಮಿಕ್ಸರಲ್ಲೇ ಹಾಕ್ಕೊಳ್ಬೋದು, ಏನು ಟೆನ್ಷನ್ ಇಲ್ಲ. ಒಬ್ರೊಬ್ಬರು ಮಿಕ್ಸರ್ ಈ ಥರ ಕಲ್ಲು ಇದ್ದರೂ ಸಹ ಮಿಕ್ಸರಲ್ಲೇ ಹಾಕ್ತಾರೆ. ಈಗ ಈ ಥರ ಜಜ್ಜಿ ತಿನ್ನೋದೆಲ್ಲ ಕಾಲ ಹೋಗಿಬಿಟ್ಟಿದೆಲ್ಲ, ಸೊ ಅದಕ್ಕೆ. ಇನ್ನು ಇದಕ್ಕೆ ಒಂದೆರಡು ಹಸಿರು ಮೆಣಸಿನಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಲ್ವಾ ಅಷ್ಟು. ನಂತರ ಇದನ್ನು ಕೂಡ ಸಣ್ಣದಾಗಿ ಜಜ್ಕೊಳ್ಳೋಣ. ನೋಡಿ, ಜಜ್ಜಿದಾಗಿದೆ. ಸೊ ಇದಕ್ಕಿನ್ನು ಹುರಿದಿರುವಂಥ ಶೇಂಗಾ ಹಾಕ್ತಿದ್ದೀನಿ. ನೀವು ಬೇಕಾದರೆ ನೆನೆಸಿದ ಕಡಲೆಯನ್ನು ಹುರಿದು ಹಾಕ್ಕೊಳ್ಬೋದು. ಕಡಲೆಬೇಳೆ ಇರುತ್ತಲ್ವ, ನೆನೆಸಿ ಹುರಿದು ಹಾಕ್ಕೊಳ್ಬೋದು. ನಾನಿಲ್ಲಿ ಶೇಂಗಾ ಮಾತ್ರ ತೊಗೊಳ್ತಿದ್ದೀನಿ, ಶೇಂಗಾನೇ ಹುರಿದು ಹಾಕ್ಕೊತಿದ್ದೀನಿ. ಸಿಪ್ಪೆ ಏನು ತೆಗೆದಿಲ್ಲ, ನೀವು ಬೇಕಾದರೆ ಸಿಪ್ಪೆ ತಕ್ಕೊಂಡು ಹಾಕ್ಕೊಳ್ಬೋದು. ನಾನು ಸಿಪ್ಪೆನೂ ಇರಲಿ ಅಂತ ಸಿಪ್ಪೆ ತೆಗೆದಿಲ್ಲ ಅದರದ್ದು, ಹಾಗೆ ಹಾಕ್ಕೊಳ್ತಿದ್ದೀನಿ. ಮತ್ತು ಯಾಕೆ ಗೊತ್ತಾ, ಇದನ್ನು ಹಾಕೋದ್ರಿಂದ ಹುಳಿ ಸಹ ಕಡಿಮೆ ಆಗತ್ತೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ, 1-2-3 ಬೆಳ್ಳುಳ್ಳಿ ತೊಗೊಳ್ತಿದ್ದೀನಿ. 1-2 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಇದಕ್ಕೆ ಎಕ್ಸ್ಟ್ರಾ ಅಂದರೆ ಕರಿಬೇವು ಹಾಕೋಬೋದು, ಹಾಗೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬೋದು. ಹಾಗೆ ನೀವು ಇದು ಬೆಳ್ಳುಳ್ಳಿ ಸ್ಕಿಪ್ ಮಾಡಿದರೂ ನಡೆಯುತ್ತೆ. ಸೊ ನಾನು ಯಾಕೆ ಹಾಕಿದ್ದೇನೆ ಅಂದರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ. ಸೊ ಇನ್ನು ಇದನ್ನು ಚೆನ್ನಾಗಿ ಜಜ್ಕೊಳ್ಳೋಣ ಸಣ್ಣದಾಗಿ. ಇದಕ್ಕೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋದಾದರೆ ಹಸಿ ಕರಿಬೇವು ಇರುತ್ತಲ್ವ, ಸೊ ಹಸಿ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಹಾಕ್ತಿಲ್ಲ. ನೀವು ಶೇಂಗಾದ ಆಫ್ಟರ್ ಬದಲು ಅದಕ್ಕೆ ಕಡಲೆಬೇಳೆ ಸಹ ಹಾಕ್ಕೊಳ್ಬೋದು, ಏನು ನಡೆಯುತ್ತೆ. ಇದೇ ಹಾಕಬೇಕಂತ ಏನು ಇಲ್ಲ, ನಾನು ಶೇಂಗಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ನೋಡಿ, ಈ ಥರ ಸಣ್ಣದಾಗಿ ಜಜ್ಕೊಳ್ಳಿ. ಸೊ ಜಜ್ಜಿದಾಗಿದೆ. ಇನ್ನು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ, ಯಾಕಂದರೆ ಇದು ಮಾವಿನಕಾಯಿ ಹುಳಿ ಅಲ್ವಾ, ಒಬ್ರೊಬ್ಬರು ಹುಳಿ ತಿಂತಾರೆ, ಸೊ ಒಬ್ರೊಬ್ಬರು ಹುಳಿ ತಿನ್ನಲ್ಲ. ಸೊ ನಾನು ಅದಕ್ಕೆ ಸ್ವಲ್ಪನೇ ಸಕ್ಕರೆ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಈಗ ಶೇಂಗಾ ಸ್ವಲ್ಪ ಹಾಕಿದ್ದೀನಲ್ವ, ಹುಳಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ನೀವು ಸಕ್ಕರೆ ಬದಲು ಬೆಲ್ಲ ಸಹ ಹಾಕ್ಕೊಳ್ಬೋದು.
ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡೆ, ನೀವು ಬೆಲ್ಲ ಹಾಕ್ಕೊಳ್ಬೋದು, ಏನು ಡಿಫ್ರೆನ್ಸ್ ಇಲ್ಲ, ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಹಾಕ್ಕೊಂಡು ಸಣ್ಣದಾಗಿ ಜಜ್ಕೊಳ್ಳಿ. ಮತ್ತೆ ನೋಡಿ ಈ ಥರ ಜಜ್ಕೊಂಡು ನೋಡಿ, ಈಗ ಎಷ್ಟು ಬೇಗ ಸಣ್ಣದಾಯ್ತಲ್ವ. ಮೊದಲಿಗೆ ಆಗಿದ್ದರೆ ಎಲ್ಲ ಐಟಮ್ಸ್ ಹಾಕ್ಕೊಂಡು ಜಜ್ಜೋಕೆ ಹೋದರೆ ಸಣ್ಣ ಆಗ್ತಿರ್ಕಿಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಜಜ್ಕೊಂಡು ಸಣ್ಣ ಮಾಡ್ಕೊಳ್ತಾ ಬಂದೆ. ನೋಡಿ ರೆಡಿ ಆಗಿದೆ. ಸೊ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಬಿಸಿ ಬಿಸಿ ರೊಟ್ಟಿ ಹಾಗೆ ಚಪಾತಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ ಟೇಸ್ಟ್ ಇರುತ್ತೆ. ಸೊ ನಾನು ಜೋಳದ ಹಿಟ್ಟಿನ ರೊಟ್ಟಿ ಮಾಡಿದ್ದೆ. ಸೊ ನಾನು ಅದಕ್ಕೆ ರೊಟ್ಟಿಯಲ್ಲಿ ಇದನ್ನು ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ. ತೆವಿ ಮೇಗಿನ ತೆಗೆದಿದ್ದು ರೊಟ್ಟಿಯಲ್ಲಿ ಹಾಕ್ಕೊಂಡು ತಿಂದರೆ, ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ, ಸ್ವರ್ಗನೇ ಧರೆಗಿಳಿದು ಬಂದಂಗೆ ಆಗತ್ತೆ. ನೋಡಿ ರೆಡಿ ಆಗಿದೆ, ಸಖತ್ತಾಗಿರುತ್ತೆ. ಸೊ ನೀವು ಇದಕ್ಕೆ ಕೊತ್ತಂಬರಿ ಮತ್ತು ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಚಟ್ನಿ ಯಾವ ಥರ ಕಾಣ್ತಿದೆ ಅಂತ. ಹಾಂ, ಈಗ ಜಜ್ಜೋ ಮೊದಲು ನೀವು ಸ್ವಲ್ಪ ಅರಿಶಿನನೂ ಬೇಕಾದರೆ ಹಾಕ್ಕೊಳ್ಬೋದು ಜಜ್ತಾ ಇರುವಾಗ. ನಾನೇನಿಲ್ಲ ಹಾಗೆ ಮಾಡಿದೆ. ಸ್ವಲ್ಪ ಬೇಕಾದರೆ ಅರಿಶಿನನೂ ಹಾಕ್ಕೊಂಡ್ರೂ ನಡೆಯುತ್ತೆ, ಕಲರ್ಗಾಗಿ ಅಷ್ಟೇ, ಮತ್ತೇನಿಲ್ಲ. ಇನ್ನು ಬನ್ನಿ ಇದನ್ನು ಬಿಸಿ ಬಿಸಿ ರೊಟ್ಟಿಗೆ ಸರ್ವ್ ಮಾಡೋಣ. ನೀವು ಟ್ರೈ ಮಾಡಿ ನೋಡಿ. ಚಟ್ನಿ ಹಾಕ್ಕೊಂಡು ಅದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರೆ ಏನು ಹೇಳೋದು ಅದರದ್ದು ಟೇಸ್ಟ್. ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ.